ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ನಿತ್ಯಾವೇದಾಃ ತಮಸ್ತಾಶ್ಚ ಅಂತನ್ನುವ ಮಾತನ್ನು ನಾವು ನೋಡ್ತಾ ಇದ್ವಿ. ಅದರ ಸ್ಥೂಲವಾದ ಸಂಗತಿಯನ್ನು ಇನ್ನೊಮ್ಮೆ ಅನುವಾದ ಮಾಡಿಬಿಡ್ತೇನೆ. ವೇದಗಳು ನಿತ್ಯ, ಶಾಶ್ವತ. ಶಾಶ್ವತ ಅಂದ್ರೇನು? ವಿಕಾರಕ್ಕೆ ಒಳಗಾಗೋದಿಲ್ಲ, ಬದಲಾಗೋದಿಲ್ಲ, ಅದು ಶಾಶ್ವತ. ಯಾಕೆಂದರೆ ವಿಷ್ಣು ಬುದ್ಧಿಗಾಹ, ನಾರಾಯಣನ ಬುದ್ಧಿಯಲ್ಲಿ ನೆಲೆಗೊಂಡಿವೆ. ಅಂದರೆ ವೇದಗಳ ನಿತ್ಯತ್ವವನ್ನು ದೇವರೇ ಕಾಪಾಡಿದ್ದಾನೆ ಅಂತ ಅರ್ಥ. ಅದರಿಂದಾಗಿ ಸರ್ಗೆ ಪ್ರತಿಯೊಂದು ಸೃಷ್ಟಿಯಲ್ಲಿ ಅಮುನೈವ ಏತೆ ಉದ್ಗೀರಿಯಂತೆ ದೇವರೇ ಹೇಳುತ್ತಾನೆ. ದೇವರಿಗೆ ಸ್ವಾತಂತ್ರ್ಯ ಇದೆ, ಆದರೂ ಬದಲಿಸುವುದಿಲ್ಲ. ತಥೈವಚ, ಹಾಗೇ ಹೇಳ್ತಾನೆ. ಅದನ್ನು ಬಿಡಿಸ್ತಾ ಇದ್ದಾರೆ. ತತ್ಕ್ರಮೇಣ ಇವ, ಅದೇ ಆರ್ಡರ್. ತೈಹಿ ವರ್ಣೈಹಿ, ಅದೇ ವರ್ಣ, ಅದೇ ಸ್ವರ ಕೂಡ. ಅತಃ ಶ್ರುತಿತ್ವಮೇತಾತಾಂ ಶ್ರುತಾಯೇವ ಯಥೋಖಿಲೈಹಿ, ಅದರಿಂದ ಇದನ್ನು ಶ್ರುತಿ ಅಂತ ಕರೀತಾರೆ. ಯಾಕೆ ಅಂದರೆ ಎಲ್ಲರೂ ಕೇಳಿದ್ದಷ್ಟೇ, ಯಾರೂ ಕೂಡ ಮಾಡಿಲ್ಲ. ಜನ್ಮಾಂತರೇ ಶ್ರುತಾಸ್ತಾಸ್ತು ವಾಸುದೇವ ಪ್ರಸಾದತಃ ಮುನೀನಾಂ ಪ್ರತಿಭಾಸ್ಯಂತಿ. ಯಾವುದೋ ಜನ್ಮದಲ್ಲಿ ಕೇಳಿದ್ದು ದೇವರ ಅನುಗ್ರಹದಿಂದ ಹೊಳೆಯುತ್ತೆ. ಆದ್ದರಿಂದ ಇದನ್ನು ಶ್ರುತಿ ಅಂತ ಕರೀತಾರೆ. ಯತಸ್ಥಾ ಹರಿಣಾ ದೃಷ್ಟಾ ಶ್ರುತಾ ಏವ ಅಪರೈಹಿ ಜನೈಹಿ. ಈ ವೇದದಲ್ಲಿ ಇರುವಂತೆ ಬ್ರಹ್ಮಾಂಡವನ್ನು, ಜೀವರನ್ನು, ಎಲ್ಲವನ್ನು ಕಂಡವ, ವೇದದಲ್ಲಿ ವರ್ಣಿತವಾದ ಎಲ್ಲವನ್ನ ಕಂಡವ ದೇವರು ಮಾತ್ರ. ಹೀಗಾಗಿ ದೃಷ್ಟಯಃ ಅಂತಾರೆ. ದೃಷ್ಟಿ. ಶ್ರುತಯೋ ದೃಷ್ಟಯಶ್ಚೇತಿ ತೇನೋಚ್ಯಂತೆ ಪುರಾತನೈ. ಶ್ರುತಿ ಅಂತಲೂ ಕರೀತಾರೆ, ದೃಷ್ಟಿ ಅಂತಲೂ ಕರೀತಾರೆ. ಶ್ರುತಿ ಯಾಕೆ? ಋಷಿಗಳು ಕೇಳಿದ್ದಾರೆ. ದೃಷ್ಟಿ ಯಾಕೆ? ದೇವರು ಕಂಡಿದ್ದಾನೆ. ಇದು ಹೋದ ಬಾರಿ ಆಗಿತ್ತು. ಈಗ ಪದ್ಮನಾಭ ತೀರ್ಥರ ಚಿಂತನೆಯೊಂದಿಗೆ ನಾವು ನೋಡೋಣ. ಪುರಾಣ ವಚನೈರಪಿ ವೇದ ನಿತ್ಯತ್ವಂ ದೃಢೀಕ್ರಿಯತೆ ನಿತ್ಯಾವೇದಾಹ ಇತ್ಯಾದಿನ. ಪುರಾಣದ ಮಾತುಗಳಿಂದಲೂ ವೇದದ ನಿತ್ಯತ್ವವನ್ನು ಕುರಿತು ಹೇಳ್ತಾ ಇದ್ದಾರೆ ನಿತ್ಯ ಎಂದು. ನಿತ್ಯಮಪಿ ಪ್ರಧಾನಂ ಕದಾಚಿತ್ ವಿಕರೋತಿ. ನೋಡಿ, ಪ್ರಧಾನ ಪ್ರಕೃತಿ ಅನ್ನೋದು ನಿತ್ಯ, ಆದರೆ ಅದಕ್ಕೆ ವಿಕಾರ ಇದೆ. ನ ತಥಾ ವಿಕಾರಿಣೋ ವೇದಾಹ ಇತಿ ದರ್ಶಯಿತು ಶಾಶ್ವತಾಹ ಇತ್ಯುಕ್ತಂ. ವೇದ ನಿತ್ಯವೂ ಆಗಿದೆ. ಪೂರ್ತಿ ಆಗಿದೆಯಾ? ಓ ಹೌದಾ, ಹಾಗಿದ್ರೆ ಆಯ್ತಲ್ಲ, ತತ್ವಮಂಜರಿ ಆಗಬೇಕು. ನನು ವೇದಸ್ಯ ಪ್ರಳಯೇ ಸಂಪ್ರದಾಯ ವಿಚ್ಛೇದಾತ್ ವಿನಾತಿನಃ ಕಥಂ ನಿತ್ಯತ್ವಂ. ವೇದ ಪ್ರಳಯದಲ್ಲಿ ಇರುತ್ತಾ ಇರಲ್ವಾ? ಇರುತ್ತೆ. ಹಾಗಾದರೆ ಸಂಪ್ರದಾಯ ವಿಚ್ಛೇದ ಆಯಿತು, ಪ್ರಳಯ ಕಾಲದಲ್ಲಿ ಯಾರೂ ಇರೋದಿಲ್ಲ ಅಂದರೆ ಇಲ್ಲ, ನಿತ್ಯಾಹ. ಹೀಗೆ ಈ ಕ್ರಮದಿಂದ ಬಂದರು. ತಥೈವಚ ಯಥಾ ಪೂರ್ವಸರ್ಗೆ, ಅದಕ್ಕಿಂತ ಹಿಂದೆ ಹೇಗೆ ಬದಲಾಗಲಿಲ್ಲವೋ ಹಾಗೆ ಸಂಪ್ರದಾಯ ವಿಚ್ಛೇದ ಆಗದೇ ಇರುವಂತೆ ದೇವರೇ ನೋಡಿಕೊಂಡಿದ್ದಾನೆ. ತತ್ಕ್ರಮೇಣ ಇತಿ ಮುನಯಃ ಶ್ರುತೀ ಸ್ವಯಮೇವ ಪಶ್ಯಂತಿ ಅತಃ ಕಥಮಖಿಲೈಃ ಶ್ರುತಾಃ ಏವ ಇತ್ಯತಃ ಜನ್ಮೇತಿ. ಮುನಿಗಳು ವೇದವನ್ನು ತಾವೇ ಕಾಣುತ್ತಾರೆ ಅಂದರೆ ಇಲ್ಲ, ಹಿಂದಿನ ಜನ್ಮದಲ್ಲಿ ಅದನ್ನು ಕೇಳಿಯೇ ಇರ್ತಾರೆ. ಇಷ್ಟೇ ಇದು ಪಂಡಿತಾಚಾರ್ಯರ ಮಾತು. ಇನ್ನು ನಿರ್ಣಯ ಚಂದ್ರಿಕಾ ನೋಡೋಣ.
ನಿತ್ಯವೇದಾಃ ನ ಕೇವಲಂ ಸಂಹಿತಾ ಭಾಗಃ ಬ್ರಾಹ್ಮಣಂ ಆರಣ್ಯಕಂ ಉಪನಿಷದಿತಿ ಸಮಸ್ತಾಶ್ಚ. ವೇದ ಅಂದರೆ ಸಂಹಿತಾ ಭಾಗ ಮಾತ್ರ ನಿತ್ಯ ಅಂತ ಹೇಳುವ ಒಂದು ಮತ ಇದೆ. ಅಲ್ಲ ಅಂದರು. ವೇದ ಅಂದರೆ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ನಾಲ್ಕು ಕೂಡ ವೇದವೇ. ದಯಾನಂದ ಸರಸ್ವತಿಗಳೆಲ್ಲ ಸಂಹಿತೆ ಮಾತ್ರ ಅಪೌರುಷೇಯ, ಉಳಿದದ್ದೆಲ್ಲವೂ ಪೌರುಷೇಯ ಅಂತಾರೆ. ಅಲ್ಲ ಅಂದರು. ಪ್ರಾಚೀನ ಭಾರತದ ಪ್ರಕಾರ ಎಲ್ಲವೂ ವೇದವೇ. ನಿತ್ಯತ್ವಂ ಪ್ರಾಗಭಾವ ವಿರಹ. ನಿತ್ಯತ್ವ ಅಂದ್ರೇನು? ಯಾವುದೋ ಒಂದು ಕಡೆಯಿಂದ ಶುರು ಆಯಿತು ಅಂತ ಇಲ್ಲ, ಅದನ್ನು ಪ್ರಾಗಭಾವ ಅಂತ ಕರೆದು. ಪ್ರಾಗಭಾವ ಅಂದರೆ ಸೃಷ್ಟಿಯಾಗುವುದಕ್ಕೆ ಮೊದಲು ಇರುವಂತಹ ಅಭಾವ. ಸೃಷ್ಟಿ ಆದಮೇಲೆ ಆ ಅಭಾವ ಹೊರಟು ಹೋಗುತ್ತೆ. ಅದೇ ಇದು ಪ್ರಾಗಭಾವ ವಿರಹ. ಶಾಶ್ವತತ್ವಂ ಸ್ವರವರ್ಣಾದಿಕೇತು ಏಕರೂಪತ್ವಂ. ಶಾಶ್ವತ ಅಂದರೆ ಏನು? ಒಂದೇ ತರಹದ ಸ್ವರ, ಒಂದೇ ತರಹದ ವರ್ಣ. ಪ್ರಳಯೇಪಿ ವಿಷ್ಣು ಬುದ್ಧಿಗಾ ಇತಿ ಅವಿನಾಶಿತ್ವಂ. ಪ್ರಳಯ ಕಾಲದಲ್ಲಿಯೂ ದೇವರ ಬುದ್ಧಿಯಲ್ಲಿ ಇರುತ್ತೆ, ಅದಕ್ಕೆ ಅದು ಅವಿನಾಶಿ. ವಿಷ್ಣು ಬುದ್ಧಿಗಾಹ ಅಂತನ್ನುವ ಆ ಒಂದು ನಾಮದಲ್ಲಿಯೇ ವೇದದ ಸ್ವರೂಪದ ಚಿಂತನೆ ಇದೆ ಎಂದರು. ಇದು ಈ ಟೀಕೆಯ ಅಥವಾ ಈ ಟಿಪ್ಪಣಿಯ ಚಂದ, ಚಲುವು. ಇದು ಏನು? ಪ್ರಳಯೇ ವಿಶಂತಿ ವೇದಾಹ ಅಸ್ಮಿನ್ನಿತಿ ವಿಷ್ಣು. ಪ್ರಳಯ ಕಾಲದಲ್ಲಿ ವೇದವು ಇವನೊಳಗೆ ಹೊಕ್ಕುತ್ತದೆ, ಅದರಿಂದಾಗಿ ಇವನು ವಿಷ್ಣು. ನನು ರಘುವಂಶಾದಯೋಪಿ ವಿಷ್ಣು ಬುದ್ಧಿಗಾಹ. ಪ್ರಳಯ ಕಾಲದಲ್ಲಿ ದೇವರಿಗೆ ವೇದ ಮಾತ್ರ ನೆನಪಿರೋದಾ? ಆ ಪ್ರಳಯ ಆಗೋದಕ್ಕಿಂತ ಮುಂಚೆ ಏನೇನಾಯಿತು ಎಲ್ಲ ಗ್ರಂಥಗಳು ನೆನಪಲ್ಲಿರುತ್ತದೆ. ಈ ಗ್ರಂಥಗಳು ನಮಗೆ ಗೊತ್ತಿಲ್ಲ. ಎಲ್ಲ ಗ್ರಂಥಗಳ ಆನುಪೂರ್ವಿ ನೆನಪೇ ದೇವರಿಗಿರುತ್ತೆ. ಎಲ್ಲ ಕಲಿಯುಗಗಳಲ್ಲಿ, ಎಲ್ಲ ಯುಗಗಳಲ್ಲಿ ಯಾರು ಯಾವ ಆರ್ಡರ್ನಲ್ಲಿ ಏನೇನು ಬರೆದಿದ್ರು ಅಂತ ಗೊತ್ತೇ ಇರುತ್ತಲ್ಲ ಅವನಿಗೆ, ನೆನಪಿರಲೇಬೇಕು. ಹೌದು. ಕಿಂತು ವೇದಾ ಶಾಶ್ವತಾ ಇತಿ ವಿಷ್ಣು ಬುದ್ಧಿಗಾ. ದೇವರು ಬುದ್ಧಿಯಿಂದ ಇದು ಶಾಶ್ವತವಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಆದ್ದರಿಂದಾಗಿ ಮತ್ತೆ ಇದು ಶಾಶ್ವತವಾಗಿರಲಿ ಅಂತಲೇ ಬುದ್ಧಿಯೊಳಗಡೆ ತಗೊಂಡಿರ್ತಾನೆ. ತಥೈವ ಸ್ವರವರ್ಣಾದೀನಾಂ ಏಕರೂಪತ್ವೇನೈವ ಉದ್ಗೀರ್ಯಂತೆ ಚ. ಅದಕ್ಕಾಗಿಯೇ ಅದನ್ನು ಹಾಗೆ ಉಚ್ಚಾರ ಮಾಡ್ತಾನೆ. ಅನಾಯಾಸೇನ ಉಚ್ಚಾರಣಂ ಉದ್ಗಿರಣಂ. ಉದ್ಗಿರಣ ಅಂದರೆ ಏನು? ಉದ್ಗೀರ್ಯಂತೆ ತಥೈವ ಚ ಅಂತ ಅನಾಯಾಸದಿಂದ ಹೊರ ಹಾಕುತ್ತಾನೆ ಅಂತ ಅರ್ಥ. ನೆನಪಿಸಿಕೊಳ್ಳೋದಿಲ್ಲ, ಬುಕ್ಕಿ ನೆನಪಿಸಿಕೊಳ್ಳೋದಿಲ್ಲ. ನಾವೆಲ್ಲ ನೆನಪಿಸ್ಕೊಳ್ಬೇಕಾದ್ರೆ ಮರ್ತೋಗಿರುತ್ತೆ, ಸ್ವಲ್ಪ ನೆನಪಿರುತ್ತೆ. ಅದನ್ನು ಎಳತಂದು ಅದಕ್ಕೆ ಒಂದು ರೂಪ ಕೊಡುವಷ್ಟರಲ್ಲಿ ಸ್ವಲ್ಪ ಶ್ರಮ ಇರುತ್ತೆ. ದೇವರಿಗೆ ಆ ಶ್ರಮ ಇಲ್ಲ, ಅದಕ್ಕೆ ಉದ್ಗೀರಣ ಅಂದರು. ತಥೈವ ಚ ಇತ್ಯುಕ್ತಸ್ಯೈವ ವಿವರಣಂ ತತ್ಕ್ರಮೇಣ ಚ. ತಥೈವ ಅಂತನ್ನೋದನ್ನೇ ತಥೈವ ಹಾಗೆಯೇ ಅನ್ನೋದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ತತ್ಕ್ರಮೇಣ ಏವಕಾರ ಸರ್ವತ್ರ ಅನ್ವೇತಿ ತತ್ಕ್ರಮೇಣೈವ ಉದ್ಗೀರ್ಯಂತೆ. ತೈಃ ವರ್ಣೈಃ ಏವ ಉದ್ಗೀರ್ಯಂತೆ, ತೈಃ ಸ್ವರೈಃ ಏವ ಉದ್ಗೀರ್ಯಂತೆ ಅಂತ ಎಲ್ಲ ಕಡೆ ಅನ್ವಯ ಮಾಡ್ಕೋಬೇಕು. ಆ ಕ್ರಮದಿಂದಲೇ ಉದ್ಗರಿಸಲ್ಪಡುತ್ತದೆ, ಆ ವರ್ಣಗಳ ಜೊತೆಗೇನೇ ಉದ್ಗರಿಸಲ್ಪಡುತ್ತದೆ, ಆ ಸ್ವರದ ಜೊತೆಗೇನೇ ಉದ್ಗರಿಸಲ್ಪಡುತ್ತದೆ.
ನಾನ್ಯಥಾ ಇತಿ ಪುನಃ ಸ್ವಪದೌ ವ್ಯಾಖ್ಯಾನಂ ಅನ್ಯಯೋಗ ವ್ಯವಚ್ಛೇದೇನ ಅವಧಾರಣಾಯ. ನಾನ್ಯಥಾ ಬೇರೆ ರೀತಿಯಾಗಿ ಅಲ್ವೇ ಅಲ್ಲ, ಅದನ್ನು ಅನ್ಯಯೋಗ ವ್ಯವಚ್ಛೇದ, ಬೇರೆ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಈ ರೀತಿ ಹೇಳ್ತಾರೆ. ಅನಂತ ಸರ್ಗೇಶು ಏಕಸ್ಮಿನ್ನಪಿ ನಾನ್ಯಥಾ ಇತಿ. ಅನಂತ ಸೃಷ್ಟಿಗಳಲ್ಲಿ ಒಂದು ಸೃಷ್ಟಿಯಲ್ಲಿಯೂ ಇದಕ್ಕೆ ವಿರುದ್ಧವಾಗಿ ಹೋಗಿಲ್ಲ. ತತ್ಕ್ರಮೇಣ ಚ ಇತಿ ಚಕಾರೇಣ ನ ಕೇವಲಂ ಶಬ್ದತಃ ಅರ್ಥತಶ್ಚ ತೇನೈವ ಕ್ರಮೇಣ ಇತ್ಯತ ಆಹ ಇತ್ಯಾಹ. ತತ್ಕ್ರಮೇಣೈವ ತೈಃ ವರ್ಣೈಃ ತೈ ಸ್ವರೈರೇವ ನಾನ್ಯಥಾ. ಅಲ್ಲಿ ಚ ಯಾಕೆ? ಕೇವಲ ಶಬ್ದತಃ ಅಲ್ಲ, ಅರ್ಥತಃ ಕೂಡ. ಜನ್ಮಾಂತರೇ ಶ್ರುತಾಯೇವತಾಃ ಶ್ರುತಯಃ ಪೂರ್ವಜನ್ಮಾಂತರೇ ವಾಸುದೇವತಃ ವಾಸುದೇವ ಪ್ರಸಾದತಃ ಪ್ರತಿಭಾಸ್ಯಂತಿ. ಬೇರೆ ಬೇರೆ ಜನ್ಮದಲ್ಲಿ ಆ ಋಷಿಗಳು ಕೇಳಿದ್ದೇ ಇಲ್ಲಿ ಹೊಳೆಯುತ್ತೆ ದೇವರ ಅನುಗ್ರಹದಿಂದ. ನ ಸ್ವತಂತ್ರಂ ಪ್ರತಿಭಾನಂ ನಾಪಿ ಅಶ್ರುತಸ್ಯ. ಅವರ ಹೊಳಹು ದೇವರ ಅಧೀನವಿಲ್ಲದೆ ಇಲ್ಲ, ಕೇಳದೇ ಇರೋದು ಹೊಳೆಯಲ್ಲ ಅಥವಾ ಹೊಳಸಲ್ಲ. ಪೂರ್ವಂ ಶ್ರುತಂ ಕಶ್ಚಿತ್ ಕಾಲಂ ವಾಸಯತಿ ತತಃ ಪುನರ್ ಜನನಾಂತೆ ದೇವಯತಿ ಪ್ರಕಾಶಯತಿ ಇತಿ ವಾಸುದೇವ. ನೋಡಿ, ವಾಸುದೇವ ಪ್ರಸಾದತಃ ಅಂತ ಅನ್ನೋದರಲ್ಲೇ ಈ ಒಂದು ಸಂಗತಿ ಇದೆ ಅಂತಂದ್ರು. ಪೂರ್ವಂ ಶ್ರುತಂ, ಮೊದಲು ಕೇಳಿದ್ದು, ಕಶ್ಚಿತ್ ಕಾಲಂ ವಾಸಯತಿ, ಕೆಲವು ಕಾಲ ಉಳಿಯುವಂತೆ ಮಾಡುತ್ತಾನೆ, ಮತ್ತೆ ಇನ್ನೊಂದು ಜನ್ಮದಲ್ಲಿ ಅದನ್ನು ದೇವಯತಿ ಹೊಳೆಯಿಸುತ್ತಾನೆ. ಅದರಿಂದಾಗಿ ಅವನ ಹೆಸರು ವಾಸುದೇವ ಅಂತ. ಹೌದು, ನಾನು ಗುರುಗಳ ಹತ್ರ ಕೇಳುವಾಗ ಈ ಗ್ರಂಥದ ವೈಶಿಷ್ಟ್ಯ ಏನು, ನಮಗೆ ಎಲ್ಲ ತರ್ಕಶಾಸ್ತ್ರದ ಸಂಸ್ಕಾರ, ನಾವು ಓದಿದ್ದು ತರ್ಕಶಾಸ್ತ್ರದ ಹಿನ್ನೆಲೆಯಲ್ಲಿ ಫಸ್ಟ್. ಆಮೇಲೆ ನನಗೆ ನನ್ನ ಬುದ್ಧಿ ಹೇಗೆ ಹೋಯಿತು ಅಂತಂದರೆ, ಈ ಜಯಂತ ಭಟ್ಟನ ನ್ಯಾಯಮಂಜರಿ, ಆಮೇಲೆ ಬೇರೆ ಬೇರೆ ಗ್ರಂಥಗಳು, ಅವರ ಹಿನ್ನೆಲೆಯಲ್ಲಿ ಇದನ್ನು ಹೇಳಬೇಕು ಅಂತ ಅನ್ನಿಸಿತು. ಆಮೇಲೆ ಈ ವಿಲ್ ಡ್ಯುರಾಂಟ್ ಅವನ ಗ್ರಂಥದ ಹಿನ್ನೆಲೆಯಲ್ಲಿ ವೇದವನ್ನು ಚಿಂತಿಸಬೇಕು, ಒಂದು ಸ್ಟೋರಿ ಆಫ್ ಫಿಲಾಸಫಿ ಅಂತ ಹೇಳಿ ಒಂದು ಪುಟ್ಟ ಹೊತ್ತಿಗೆ ಇದೆ. ಆ ಹಿನ್ನೆಲೆಯಲ್ಲಿ ಈ ಶಾಸ್ತ್ರವನ್ನು ನೋಡಬೇಕು ಅಂತ ಅನ್ನಿಸಿತು. ನಾನು ಅದೇ ತರಹದ ಕುತೂಹಲದಿಂದ ಕೇಳಿದೆ, ಹೀಗೇನಾದರೂ ವಿಮರ್ಶೆ ಇರುತ್ತಾ, ಪ್ರತಿಯೋಗಿ ವಿಮರ್ಶೆ ಏನಾದರೂ ಇರುತ್ತಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲಿ ಇರುವಂತಹ ವೈಶಿಷ್ಟ್ಯ ಏನು ಅಂದರೆ, ಆಚಾರ್ಯರು ಯಾವ ಪ್ರಮೇಯವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಅನುಗುಣವಾದ ವಿಶೇಷಣಗಳಿವೆ. ಏನು ವಿಶೇಷಣ ಇದೆ ಅದರದ್ದೇ ವಿವರಣೆ ಪ್ರಮೇಯಗಳಲ್ಲಿರುತ್ತೆ ಅಂತ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರು. ಅದರಿಂದಾಗಿ ಇದರ ವೈಶಿಷ್ಟ್ಯವೇ ವಾಸುದೇವ ಅನ್ನೋದಕ್ಕೆ ಇವರ ನಿರ್ವಚನ. ಏನು ಹೇಳ್ತಾರೆ? ಪೂರ್ವಂ ಶ್ರುತಂ ಕಶ್ಚಿತ್ ಕಾಲಂ ವಾಸಯತಿ. ಅದು ಕಂಚಿತ್ತಾಗಬೇಕು, ತಪ್ಪಾಗಿ ಹೋಗಿದೆ, ಕಂಚಿತ್ತಾಗಬೇಕು. ಮುದ್ರಾ ರಾಕ್ಷಸ ಅಜೇಯ, ಎಷ್ಟು ನೋಡಿದರೂ ಉಳಿಯುತ್ತೆ. ಕಂಚಿತ್ ಕಾಲಂ ವಾಸಯತಿ, ಮೊದಲು ಕೇಳಿದ್ದನ್ನ ಸ್ವಲ್ಪ ಕಾಲ ಉಳಿಸುತ್ತಾನೆ. ಪುನಃ ಜನನಾಂತೆ ದೇವಯತಿ, ಇನ್ನೊಂದು ಕಡೆ ಅದನ್ನು ಹೊಳೆಯಿಸುತ್ತಾನೆ. ಕಂಚಿತ್ ಅಂದರೆ ಅದು ಕಾಲಕ್ಕೆ ವಿಶೇಷಣ, ಸ್ವಲ್ಪ ಕಾಲ. ಇತಿ ವಾಸುದೇವ. ಪೂರ್ವಸ್ಮಿನ್ ಶ್ರುತಾಪಿ ನ ಸರ್ವಾಹ, ಹಿಂದೆ ಕೇಳಿದ್ದನ್ನೂ ಎಲ್ಲವನ್ನೂ ಹೊಳೆಯಿಸುವುದಿಲ್ಲ. ಕಿಂತು ಭಾಗೇನೈವ, ಅಲ್ಲಿಯೂ ಎಲ್ಲವನ್ನ ಹೊಳೆಯಿಸುವುದಿಲ್ಲ ದೇವರು, ಸ್ವಲ್ಪನೇ ಹೊಳೆಯಿಸುತ್ತಾನೆ.
ನನು ಚತುರ್ಮುಖಸ್ಯ ಸಮಸ್ತಾಃ ಪ್ರತಿಭಾಸ್ಯಂತಿ. ಅಲ್ಲ, ಬ್ರಹ್ಮದೇವರಿಗೆ ಪೂರ್ಣವಾಗಿ ಹೊಳೆದಿರುತ್ತಲ್ವಾ? ಹೌದು. ತದಪಿ ವಾಸುದೇವ ಪ್ರಸಾದತ ಏವ, ಅದು ಕೂಡ ವಾಸುದೇವನ ಅನುಗ್ರಹದಿಂದ. ಜನನವಂತೋ ಜನಾಃ ಕಥಂತೆ ನಿತ್ಯಾಂ ಶ್ರುತಿಂ ಪಶ್ಯೇಯು. ಜನರು ಅಂದ್ರೇನು? ಹುಟ್ಟುವವರು ಅಂತ. ಜನ ಅನ್ನೋ ಶಬ್ದಕ್ಕೇನೆ ಹುಟ್ಟುವವರು ಅಂತ. ಕಥಂತೆ ನಿತ್ಯಾಂ ಶ್ರುತಿಂ ನ ಪಶ್ಯೇಯು, ಅವರು ನಿತ್ಯವಾದ ಈ ವೇದವನ್ನು ಹೇಗೆ ಕಾಣ್ತಾರೆ? ಅದರಿಂದಾಗಿ ಹುಟ್ಟದವನೇ ಕಾಣಬೇಕು, ಅದು ದೇವರು ಕಾಣುತ್ತಾನೆ. ದೃಶ್ಯಂತ ಇತಿ ದೃಷ್ಟಯಃ ನನು ನೇದಾನೀಂ ಪ್ರಾಯೋ ದೃಷ್ಟಿ ಶಬ್ದ ವ್ಯವಹಾರ. ಅಲ್ಲ, ಈಗ ಯಾರೂ ಕೂಡ ದೃಷ್ಟಿ ಅಂತ ಹೇಳಲ್ವಲ್ಲ. ಹೌದು, ಬಹಳ ಹಳಬರು ಹೇಳ್ತಾ ಇದ್ರು, ಪುರಾತು ಆಸಿ ನಿತ್ಯಾಹ ಪುರಾತನೈ ತಥಾ ಹಿ ಬಾದರಾಯಣ. ವೇದದಲ್ಲೆಲ್ಲ ನೀವು ಬ್ರಹ್ಮಸೂತ್ರದಲ್ಲೆಲ್ಲ ನೋಡಿದ್ರೆ ದರ್ಶನಾಚ್ಚ, ದರ್ಶನಾತ್ತು, ದರ್ಶಯತಿ ಅಂತ ಹೇಳ್ತಾರೆ. ಹೀಗೆ ಕಂಡರಿಸುತ್ತಾನೆ, ಹೀಗೆ ಕಂಡಿದ್ದಾನೆ, ಹೀಗೆ ಕಂಡಿದೆ. ಬ್ರಹ್ಮದೃಷ್ಟಿ ಉತ್ಕರ್ಷಾತ್, ಹೀಗೆಲ್ಲ ಎಲ್ಲ ಹಾಗೆ ಇದೆ. ಹೀಗೆ ಕ್ರಿಯಾಸಮವಿಹಾರೇಣ ವೇದವ್ಯಾಸರು ಅತ್ಯಂತ ಹಳಬರು. ಅದರಿಂದಾಗಿ ವೇದದ ಸಂಪ್ರದಾಯ ಹೀಗೇ ಇದೆ. ನಾನು ಕಂಡಿದ್ದೇನೆ, ನೀವು ಬಯಸಿದರೆ ನಾನು ಕಾಣಿಸುತ್ತೇನೆ, ಈ ತರಹದ ಒಳನೋಟ ಎಲ್ಲ ಇದೆ. ಅದರಿಂದಾಗಿ ಬ್ರಹ್ಮಸೂತ್ರಗಳಲ್ಲಿ ದರ್ಶಯತಿ, ದೃಷ್ಟಿ, ದರ್ಶನಾತ್ ಅಂತ ಹೇಳಿದರೆ ಇದೇ ಅರ್ಥ. ಬ್ರಹ್ಮ ಅಭಿಮಾನಿ ವ್ಯಪದೇಶಸ್ತು ವಿಶೇಷ ಅವಗತಿಭ್ಯಾಂ ಅಂತ ಇದೆ ಸೂತ್ರ. ಅದಾದಮೇಲೆ ಹೇಳ್ತಾರೆ ದೃಶ್ಯತೆ ಅಂತ. ಅಲ್ಲಿ ಕಾಣೋದು, ವೇದದ ಮೂಲಕ ಕಾಣೋದು, ಆಮೇಲೆ ತಾವು ಕಾಣೋದು, ಎರಡೂ ಅರ್ಥ. ಇಷ್ಟಾದ ಮೇಲೆ ಆಚಾರ್ಯರ ಮಾತು ಮತ್ತೆ ಶುರು ಆಗುತ್ತೆ. ತದುತ್ಪತ್ತಿ ವಚಶ್ಚೈವ ಭವೇದ್ ವ್ಯಕ್ತಿಮಪೇಕ್ಷತು ಚೇತನಸ್ಯ ಜನರಿ ಯದ್ವತ್ ಉಚ್ಯತೆ ಸರ್ವಲೌಕಿಕೈಃ ಪುರಾಣಾನಿ ತದರ್ಥಾನಿ ಸರ್ಗೇ ಸರ್ಗೇ ಅನ್ಯಥೈವತು ಕ್ರಿಯಂತೆ ಅತಃ ತು ಅನಿತ್ಯಾನಿ ಕ್ರಿಯಂತೆ ತಸ್ತ್ವನಿತ್ಯಾನಿ ತದರ್ಥಾ ಪೂರ್ವತರ್ಗವತ್ ವೇದಾನಾಂ ಸೃಷ್ಟಿವಾಕ್ಯಾನಿ ಭವೇಯುರ್ವ್ಯಕ್ತ್ಯಪೇಕ್ಷಯಾ ಅವಾಂತರಾಭಿಮಾನಾನಾಂ ದೇವಾನಾಂ ವಾ ವ್ಯಪೇಕ್ಷಯಾ ನಾನಿತ್ಯತ್ವಾತ್ ಕುತಸ್ತೇಷಾಂ ಅನಿತ್ಯತ್ವಂ ಸ್ಥಿರಾತ್ಮನಾಂ ಇತಿ ಬ್ರಹ್ಮಾಂಡೇ ತದುತ್ಪತ್ತಿ ವಚಃ. ಹಾಗಾದರೆ ವೇದಗಳು ಹುಟ್ಟಿತು ಅಂತ ಹೇಳ್ತಾರಲ್ಲ, ಹೌದು, ವೇದಗಳು ಹುಟ್ಟಿತು ಅಂತ ಹೇಳ್ತೇವೆ. ವೇದಗಳ ಕಾಲ ಅಂತ ಇವರೆಲ್ಲ ವಿವೇಚನೆ ಮಾಡ್ತಾರೆ. ಯಾರು? ವಿದೇಶಿಯರು ಎಲ್ಲ. ವೇದಗಳು ರೂಪುಗೊಂಡ ಕಾಲ ಅಂತ. ಅವರ ಪ್ರಕಾರ ರಚನೆಯಾದ ಕಾಲ ಅಂತ. ವೇದಗಳ ರಚನಾ ಕಾಲವು ಅಂತ ಶುರು ಮಾಡ್ತಾರೆ. ವಸ್ತುತಸ್ತು ವೇದಗಳು ರೂಪುಗೊಂಡ ಕಾಲ ಅಂತ ನಾವು ಹೇಳ್ತೇವೆ, ನಾವು ಕೂಡ ಹೇಳ್ತೇವೆ. ಆದರೆ ವ್ಯಕ್ತ್ಯಪೇಕ್ಷೆಯ ಅಭಿವ್ಯಕ್ತಿ ಆಯಿತು ಅನ್ನುವ ಕಾಲದ ಆ ರೀತಿ ಅರ್ಥ ಇಟ್ಕೊಂಡಿದ್ದೇವೆ ನಾವು. ತದುತ್ಪತ್ತಿ ವಚಃ, ವೇದಗಳ ಉತ್ಪತ್ತಿಯ ಮಾತು. ವ್ಯಕ್ತ್ಯಪೇಕ್ಷೆಯ ಭವೇತ್, ಅಭಿವ್ಯಕ್ತ ಆಯಿತು ಅಂತನ್ನುವ ಹಿನ್ನೆಲೆಯಲ್ಲಿ ಹೇಳೋದು. ಅವರಿಗೆ ಆಗ ಕಂಡಿತು. ಚೇತನಸ್ಯ ಜನರಿ ಯದ್ವತ್ ಉಚ್ಯತೆ ಸರ್ವಲೌಕಿಕೈಃ. ಚೇತನಸ್ಯ ಜನಿ, ಚೇತನ ಅಂತಂದರೆ ಜೀವ. ಜೀವ ಹುಟ್ಟಿದ ಅಂತ ಹೇಗೆ ಹೇಳ್ತೇವೆ? ದೇಹದ ಸಂಯೋಗವನ್ನು ಇಟ್ಟುಕೊಂಡು ಜೀವ ಹುಟ್ಟಿದ್ದು ಅಂತ. ಜೀವನಿತ್ಯ. ಆ ರೀತಿ ವೇದ
ಯಾರಿಗೆ ಅಭಿವ್ಯಕ್ತ ಆಯಿತೋ ಆ ಕಾಲವನ್ನು ಇಟ್ಕೊಂಡು ವೇದದ ಕಾಲ ಅಂತ ಹೇಳ್ತೇವೆ. ಪುರಾಣಾನಿ ತದರ್ಥಾನಿ ಸರ್ಗೇ ಸರ್ಗೇ ಅನ್ಯಥೈವತು ಕ್ರಿಯಂತೆ ತಸ್ತ್ವ ನಿತ್ಯಾನಿ ತದರ್ಥ ಪೂರ್ವಸರ್ಗವತ್. ಪುರಾಣಗಳ ಕಥೆ ಏನು? ಸರ್ಗೇ ಸರ್ಗೇ ಅನ್ಯಥೈವ ಕ್ರಿಯಂತೆ. ಪ್ರತಿ ಸೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯಾಗಿಯೇ ಇರುತ್ತೆ. ಹಾಗಂತ ಹೇಳಿ ಬೇರೆ ವಿಷಯಗಳಲ್ಲ, ಅರ್ಥ ಅದೇ. ಇವಾಗ ಉದಾಹರಣೆಗೆ ನಾರಾಯಣಂ ನಮಸ್ಕೃತ್ಯ ಅಂತ ಈಗ ಇದೆ. ಮುಂದಿನ ಮಹಾಭಾರತದ ಲೋಕಾಭಿವ್ಯಕ್ತಿಯಲ್ಲಿ ದಾಮೋದರಂ ನಮಸ್ಕೃತ್ಯ ಅಂತ ಇರಬಹುದು, ಜನಾರ್ದನಂ ನಮಸ್ಕೃತ್ಯ ಅಂತ ಇರಬಹುದು. ವೇದಗಳ ನಿತ್ಯತ್ವವನ್ನು ರಕ್ಷಣೆ ಮಾಡಲಿಕ್ಕೆ ದೇವರು ತಾನು ಮಾಡಿದ ಪುರಾಣವನ್ನೇ ಅರ್ಥವನ್ನು ಅದೇ ಇಟ್ಟುಕೊಂಡು ಬದಲಾಯಿಸಿದ. ಇದು ದೇವರ ಕೃಪೆ. ಇದೇನು ದೇವರ ಕೃಪೆ ಅಂತ ಅನ್ಬಹುದು ನೀವು. ದೇವರ ಕೃಪೆ ಹೇಗಾಗತ್ತೆ ಅಂತ. ಒಂದು ವೇಳೆ ಅದನ್ನು ನಿತ್ಯವಾಗಿಟ್ಟ ಅಂತ ಇಟ್ಟುಕೊಳ್ಳಿ, ಆಯ್ತಾ? ವೇದಕ್ಕೂ ಪುರಾಣಕ್ಕೂ ಡಿಫ್ರೆನ್ಸ್ ಇಲ್ಲ ಅಂತ ಆಗೋದು. ಡಿಫ್ರೆನ್ಸ್ ಇಲ್ಲ ಅಂತ ಆಗೋದು, ನಂಬರ್ 1. ನಂಬರ್ 2, ಈ ವೇದ ಏನಿದೆ ಅದು ಅನಂತವಾಗಿ ಇದೆ. ಪುರಾಣಗಳು ಆಯಾ ಕಾಲಕ್ಕೆ ಹಿಂದೆ ಬಂದದ್ದನ್ನು ಹೇಳುವಂತಹ ಪ್ರಸಂಗವೇ ಇರ್ತಿರಲಿಲ್ಲ. ವೇದಗಳು ಹಾಗೆ ಆಗತ್ತೆ, ಜನರಿಗಿಷ್ಟು ಸಾಕು ಅಂತ ಹೇಳಿ ಕೊಟ್ಟಿದ್ದುಂಟು. ಆದರೆ ದೇವರಿಗೆ ನಿತ್ಯವಾದ ಒಂದು ದಾರಿ ಅಂತ ಜನರಿಗೆ ಗೊತ್ತಾಗಲಿ, ಸತ್ಯ ತಿಳ್ಕೊಳ್ಳಿ ಜನ ಅಂತ ಹೇಳಿ ತಾನು ರಚನೆ ಮಾಡಿದ ಪುರಾಣಗಳನ್ನು ಮುಂದೆ ತರಬಹುದಾದರೂ ವೇದದ ಮೇಲೆ ಕರುಣೆ, ಜನರ ಮೇಲೆ ಕರುಣೆ. ಈ ವೇದವೇ ಅವ್ರಿಗೆ ಸಿಗಬೇಕು, ಈ ವೇದದ ದಾರಿಯಿಂದಲೇ ಅವರು ಬರಬೇಕು. ಇಲ್ಲಾಂದರೆ ಅದು ವೇದವ್ಯಾಸರ ವ್ಯೂ ಅಂತ ಹೇಳಿ ನಿರಾಕರಣೆ ಮಾಡ್ತಾರೆ. ಜನರಿಗೆ ಆ ಸ್ಪಷ್ಟತೆ ಮೂಡಿ ಬರಲ್ಲ ಅಂತ ಹೇಳಿ ಅದು ದಯೆ ಅಂತ ಅನ್ನೋದು. ಅದರಿಂದಾಗಿ ಅದು ಅನಿತ್ಯ. ಆದರೆ ಅರ್ಥ ಮಾತ್ರ ಹಿಂದಿನ ಸೃಷ್ಟಿಯಲ್ಲಿ ಹೇಗೆ ಹಾಗೆ. ವೇದಾನಾಂ ಸೃಷ್ಟಿವಾಕ್ಯಾನಿ ಭವೇಯುರ್ವ್ಯಕ್ತ್ಯಪೇಕ್ಷಯ. ವೇದಗಳು ಸೃಷ್ಟಿಯಾಗತ್ತೆ ಅಂತ ಹೇಳುವ ಎಲ್ಲ ಮಾತುಗಳು ವ್ಯಕ್ತ್ಯಪೇಕ್ಷಯ ಭವೇಯು, ಅದರ ಅಭಿವ್ಯಕ್ತಿಯನ್ನು ಇಟ್ಟುಕೊಂಡು ಹೇಳುವುದು. ಪಾಕಿಸ್ತಾನದ ಆಕಾಶ ಯಾವಾಗ ಸೃಷ್ಟಿಯಾಯಿತು ಅಂದರೆ ಪಾರ್ಟಿಷನ್ ಆದಮೇಲೆ. ನಾನಿತ್ಯತ್ವಾತ್ ಕುತಸ್ತೇಷಾಂ ಅನಿತ್ಯತ್ವಂ ಸ್ಥಿರಾತ್ಮನಾಂ. ಮತ್ತು ದೇವತೆಗಳು ಹುಟ್ಟಿದ್ರು ಅನ್ನುವಾಗ, ವೇದಗಳ ಅಭಿಮಾನಿಗಳು ಹುಟ್ಟಿದ್ರು ಅನ್ನುವಾಗ ವೇದ ಹುಟ್ಟಿತು ಅಂತ ಹೇಳ್ತೇವೆ. ನಾನಿತ್ಯತ್ವಾತ್, ಅವುಗಳಿಗೆ ಅನಿತ್ಯತ್ವ ಇಲ್ಲ. ಯಾಕೆಂದರೆ ನಿತ್ಯ ಅಂದ್ರೇ ವೇದ. ಅಷ್ಟು ಇಷ್ಟು ನಾವು ಮೂಲವನ್ನು ನೋಡಿದೆವು. ಈಗ ಪದ್ಮನಾಭ ತೀರ್ಥೀಯವನ್ನು ನೋಡೋಣ. ದೇವದತ್ತ ಶಬ್ದಸ್ಯ ದೇಹೈಕ ವಾಚಿಕತ್ವೇ ದೇವದತ್ತೋದ್ದೇಶೇನ ಶ್ರಾದ್ದದಾನಂ ನ ಸ್ಯಾತ್ ಇತ್ಯುಚ್ಯತೆ ತದುತ್ಪತ್ತಿ ವಚಃ. ಈಗ ದೇವದತ್ತ ಶಬ್ದ ಏನಿದೆ ಅದು ದೇಹದತ್ತನ ದೇಹವನ್ನು ಹೇಳ್ತಾ ಇದೆಯಾ? ಒಂದೊಮ್ಮೆ ದೇವದತ್ತ ಅನ್ನುವ ಶಬ್ದ ದೇವದತ್ತನ ದೇಹವನ್ನೇ ಹೇಳೋದಾದರೆ, ಶ್ರಾದ್ದ ಕೊಡೋದಾದರೂ ಯಾರಿಗೆ? ದೇವದತ್ತ ಶಬ್ದಕ್ಕ, ದೇವದತ್ತನ ವ್ಯಕ್ತಿಗ? ಏನದು? ಯಾರಿಗೆ ಕೊಡೋದು? ದೇವದತ್ತನೆಂಬ ಶಬ್ದವನ್ನು ಹೊತ್ತು ಇದ್ದ ಒಂದು ಕಾಲದಲ್ಲಿ ಆ ಆತ್ಮನಿಗೆ ತಲುಪಲಿ ಅಂತ ಹೇಳಿ ಶ್ರಾದ್ದ ಮಾಡೋದು. ಹೌದಾ? ಅದರಿಂದಾಗಿ ಹುಟ್ಟು ಮತ್ತು ಸಾವು ಎರಡೂ ಕೂಡ, ಹುಟ್ಟಾಗಿರಬಹುದು, ಸಾವಾಗಿರಬಹುದು, ಅದು ಅದರ ಅಭಿವ್ಯಕ್ತಿ ಮತ್ತು ಕಣ್ಮರೆ ಅನ್ನುವ ಎರಡು ಅಂಶಗಳ ಮೇಲೆ ಡಿಪೆಂಡ್ ಆಗಿ ಇವೆ. ತದರ್ಥಾನಿ ಇತ್ಯಸ್ಯ ವೇದೋಪಬ್ರಹ್ಮಣಾನಿ ಇತ್ಯರ್ಥಃ. ಪುರಾಣಾನಿ ತದರ್ಥಾನಿ, ವೇದ ಉಪಬ್ರಹ್ಮಣಾನಿ, ವೇದವನ್ನು ಹೇಳುವಂಥದ್ದು.
ಯಥರ್ಥುಷು ಋತುಲಿಂಗಾನಿ ನಾನಾ ರೂಪಾಣಿ ಪರ್ಯಯೇ ದೃಶ್ಯಂತೆ ತಾನಿ ತಾನ್ಯೇವ ತಥಾ ಭಾವ ಯುಗಾದಿಷು ಅಂತ ಹೇಳ್ತಾರೆ. ಈ ಮಾತುಗಳು ಹೇಗೆ ಋತುಕಾಲದಲ್ಲಿ ಬೇರೆ ಬೇರೆ ರೀತಿಯಾದ ಪರಿಣಾಮಗಳು ಕಂಡು ಬರ್ತದೆ. ಋತುಗಳಲ್ಲಿ ಋತುಲಿಂಗಗಳು, ಮತ್ತೆ ಆ ಋತು ಕಳೆದ ಮೇಲೆ ಅದು ಕಣ್ಮರೆಯಾಗುತ್ತೆ, ಮತ್ತೆ ಅದೇ ಋತುಗಳು ಬರ್ತವೆ. ಆಗ ಆ ಋತುಗಳಲ್ಲಿಯೂ ಮತ್ತೆ ಮೊದಲಿನಂತೆಯೇ ಆಗ್ತವೆ. ಆ ರೀತಿ ವೇದವೂ ಕೂಡ. ಆಮೇಲೆ ಸೂರ್ಯ ಚಂದ್ರಮಸೌ ಧಾತ ಯಥಾ ಪೂರ್ವಮ ಕಲ್ಪಯತ್, ಸೂರ್ಯ ಚಂದ್ರರನ್ನು ನಿರ್ಮಾಣ ಮಾಡಿದ ದೇವರು ಹಿಂದಿನ ಕಲ್ಪದಲ್ಲಿ ಹೇಗೆ ಹಾಗೆ ಯಥಾ ಪೂರ್ವಮ ಕಲ್ಪಯತ್ ಅಂತ ಇರೋದ್ರಿಂದ ಅದಕ್ಕೆ ತದರ್ಥ ಪೂರ್ವಸರ್ಗವತ್ ಅಂತ ಹೇಳಿದ್ದು. ಯಥಾ ವೇದಜನಿ ವಚನಸ್ಯ ಅರ್ಥಃ ವ್ಯಕ್ತಿ ಏವಂ ಅರ್ಥಾಂತರಮಪ್ಯಸ್ತಿ ಉಚ್ಯತೆ ವೇದಾನಾಂ ಇತ್ಯಾದಿನ. ವೇದಗಳು ಹುಟ್ಟಿತು ಅಂದರೆ ವೇದದ ಅಭಿವ್ಯಕ್ತಿ ಅಂತ ಹೇಗೆ ಹೇಳ್ತೀರಾ, ಹಾಗೆ ಇನ್ನೊಂದು ಅರ್ಥವೂ ಇದೆ. ಏನದು? ವೇದದ ಅಭಿಮಾನಿ ದೇವತೆಗಳ ಹುಟ್ಟು. ಸಮಸ್ತ ವೇದಾಭಿಮಾನಿನಿ ಲಕ್ಷ್ಮೀ ಸಾಚ ನಿತ್ಯ ಋಚಾಂ ಸಾಮ್ನಾಂ ಪೃಥಗವಾಂತರಾಭಿಮಾನಿನೋ ದೇವಾಹ ತದನ್ಯೇ ಸಂತಿ ಚ. ಋಗ್ವೇದದ ಸಾಮವೇದದ ಅವಾಂತರಾಭಿಮಾನಿಗಳು ಬೇಕಾಷ್ಟು ಜನ ಇದ್ದಾರೆ, ಅವರೆಲ್ಲ ಹುಟ್ಟಿದ್ರು ಅಂತ. ತದುತ್ಪತ್ತ್ಯಪೇಕ್ಷೆಯ ಋಚಸ್ಸಾಮಾನಿ ಜಗ್ನಿರೇ ಛಂದಾಂಸಿ ಜಗ್ನಿರೇ ತಸ್ಮಾತ್ ಅಂತ ವೇದ ಇದೆ. ಋಚಃ ಸಾಮಾನಿ ಜಗ್ನಿರೇ, ಋಗ್ವೇದಗಳು ಹುಟ್ಟಿದವು, ಸಾಮವೇದ ಹುಟ್ಟಿತು ಅಂದರೆ ಎರಡರ್ಥ. ಒಂದು ಅಭಿವ್ಯಕ್ತಿ ಆಯಿತು ಅಂತ, ಇನ್ನೊಂದು ಋಗ್ವೇದಾಭಿಮಾನಿ ಅಗ್ನಿ ಹುಟ್ಟಿದ, ಯಜುರ್ವೇದಾಭಿಮಾನಿಯಾದ ಸೂರ್ಯ ಹುಟ್ಟಿದ ಅಂತರ್ಥ. ಋಗಾದಿ ಶಬ್ದಾನಾಂ ಅತ್ರ ತತ್ತೇಜ ಐಕ್ಷತ ಇತ್ಯಾದಿವತ್ ತದಭಿಮಾನಿ ದೇವತಾ ಪರತ್ವೇನ ಉಪಪನ್ನತ್ವಾತ್. ಋಗಾದಿ ಶಬ್ದಗಳಿಗೆ ಅಭಿಮಾನಿ ದೇವತೆಗಳು ಅಂತ. ಅಭಿಮಾನಿ ದೇವಾನಾಂ ಉತ್ಪತ್ತಿಮತ್ವಂ ದೇಹೋಪಾಧಿಕಂ ದ್ರಷ್ಟವ್ಯಂ. ಅಭಿಮಾನಿಗಳ ಹುಟ್ಟು ಯಾವಾಗ ಅಂದರೆ ಯಾವಾಗ ಅವ್ರಿಗೆ ದೇಹ ಬರುತ್ತೋ ಆವಾಗ. ನಾನಿತ್ಯತ್ವಾದಿತ್ಯಸ್ಯ ವೇದ ನಿತ್ಯತ್ವಾಪೇಕ್ಷೆಯ ವೇದ ಸೃಷ್ಟಿವಚನಂ ನಭವತಿ ಇತ್ಯರ್ಥಃ. ವೇದ ಅನಿತ್ಯ ಅಂತನ್ನುವ ದೃಷ್ಟಿಯಿಂದ ವೇದದ ಸೃಷ್ಟಿ ಅಲ್ಲ. ಇಲ್ಲ ಅಂದರೆ ನೋಡಿ, ವೇದವೇ ವೇದದ ಹುಟ್ಟನ್ನು ಹೇಳ್ತಾ ಇದೆ ಅಂದರೆ ಇಲ್ಲ. ವೇದ ನಿತ್ಯ, ವೇದಾಭಿಮಾನಿಗಳು ಅನಿತ್ಯ. ನಿತ್ಯಳಾದ ವೇದಾಭಿಮಾನಿ ಲಕ್ಷ್ಮೀದೇವಿ, ಹೀಗಾಗಿ ಅವರ ಅಭಿವ್ಯಕ್ತಿ. ಋಚಸ್ಸಾಮಾನಿ, ಇದು ತತ್ವಮಂಜರಿ. ಋಚಸ್ಸಾಮಾನಿ ಜಗ್ನಿರೇ ಇತಿ ವೇದಸ್ಯ ಉತ್ಪತ್ತಿ ವಚನಾತ್ ಕಥಂ ಅನುತ್ಪತ್ತಿ ಇತ್ಯತೋ ವಕ್ತಿ ತದುತ್ಪತ್ತಿ. ಋಚಸ್ಸಾಮಾನಿ ಜಗ್ನಿರೇ ಅಂತ ವೇದ ಇದೆ, ಅದಕ್ಕೇನರ್ಥ? ಋಗ್ವೇದಾಭಿಮಾನಿ ದೇವತೆಗಳು ಹುಟ್ಟಿದ್ರು ಅಂತ ಅರ್ಥ, ಸಾಮವೇದಾಭಿಮಾನಿ ದೇವತೆಗಳು ಹುಟ್ಟಿದ್ರು ಅಂತ ಅರ್ಥ, ಯಜುರ್ವೇದಾಭಿಮಾನಿ ದೇವತೆಗಳು ಹುಟ್ಟಿದ್ರು ಅಂತ ಅರ್ಥ. ಓ, ಹಾಗಾದರೆ ಪುರಾಣದ ಮಾತು ಹೀಗೇನಾ? ಪುರಾಣವು ನಿತ್ಯವೋ? ಇಲ್ಲ ಇಲ್ಲ. ಅನ್ಯಥೈವತ್ತು ಕ್ರಿಯಂತ ಇತಿ ಶಬ್ದತಃ. ಪುರಾಣಗಳು ಬೇರೆ ಬೇರೆಯೇ ರಚನೆ ಆಗುವುದು. ಯಾಕೆಂದರೆ ಅದಕ್ಕೆ ಬೇಕಾದಷ್ಟು ಕ್ರೈಟೀರಿಯಾ ಇದೆ. ಕಾಲಕ್ಕೆ ಹತ್ತಿರವಾದದ್ದನ್ನು ಹೇಳಬೇಕು, ಈ ಜನರಿಗೆ ಹತ್ತಿರವಾದದ್ದನ್ನು ಹೇಳಬೇಕು ಅಂತ ಬೇಕಷ್ಟಿದೆ. ಅದರಿಂದಾಗಿ ಪುರಾಣಗಳು ಹುಟ್ಟಿದವು ವೇದವ್ಯಾಸರಿಂದ ಅಂದರೆ ವೇದಗಳು ಹುಟ್ಟಿದವು ಅಂತನ್ನೋ ರೀತಿಯಲ್ಲಿ ಸಮೀಕರಣ ಮಾಡಬೇಡಿ. ವೇದಾನಾಂ ಇತ್ಯಾದಿನ ಸೃಷ್ಟಿವಾಕ್ಯಾನಾಂ ಗತೇಃ ಪುನರುಕ್ತಿ ತಾತ್ಪರ್ಯಾತ್ ವಿಷಯಾಂತರಸ್ಯಾಪಿ ಉಕ್ತ್ಯರ್ಥಂ ಚ. ಇನ್ನೊಂದು ವಿಷಯ ಹೇಳಬೇಕಿದೆ. ವೇದಾನಾಂ ಮುಖ್ಯಾಭಿಮಾನಿನ್ಯಾಹ ಶ್ರೀದೇವ್ಯಾಹ ಅನುತ್ಪತ್ತೇಃ ಅವಾಂತರಾಭಿಮಾನಿನಾಂ ಇತ್ಯುಕ್ತಂ. ಅವಾಂತರಾಭಿಮಾನಿಗಳು ಅಂತ
ಯಾಕೆ? ಮುಖ್ಯಾಭಿಮಾನಿ ಲಕ್ಷ್ಮೀದೇವಿ, ಅವಳಿಗೆ ಹುಟ್ಟಿಲ್ಲ. ಹೀಗಾಗಿ ವೇದ ಹುಟ್ಟಿತು ಅಂದರೆ ಅವಾಂತರಾಭಿಮಾನಿ ದೇವತೆಗಳೇ ಹುಟ್ಟಿದ್ರು ಅಂತ ಅರ್ಥ ಅಂತ. ಇಷ್ಟನ್ನು ಈ ಹೊತ್ತು ನೋಡಬಹುದು. ಮುಂದೆ ಮತ್ತೆ ಗುರುಗಳ ವ್ಯಾಖ್ಯಾನ ಅದನ್ನು ಮುಂದೆ ಓದುವ. ಕೃಷ್ಣಾರ್ಪಣಮಸ್ತು.